ಹಾಗೆ ಸರ್ ಇಲ್ಲಿ ನೋಡಿ. ಬಿ ಅಲ್ಲಾಫ್ ಕೌಲ್ಬಜಾರ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು. ಇವತ್ತು ನಮ್ಮ ಮಾಜಿ AICC ಅಧ್ಯಕ್ಷರು ಹಾಗೂ ಲೋಕಸಭಾದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು 32ನೇ ವಾರ್ಡ್ನಲ್ಲಿ ಕೇಕ್ ಕಟಿಂಗ್ ಮುಖಾಂತರ ಆಚರಿಸಿದ್ದೀವಿ. ನಮ್ಮ ನೆಚ್ಚಿನ ನಾಯಕರು, ಮಾಜಿ ಸಚಿವರು, ಹಾಲಿ ಶಾಸಕರಾದಂಥ ಬಿ ನಾಗೇಂದ್ರಣ್ಣ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ಸು ಮತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಯಕರ್ತರ ಮುಖಾಂತರ ಇವತ್ತು ನಾವು ರಾಹುಲ್ ಗಾಂಧಿ ಅವರ ಜನ್ಮದಿನದ ಹುಟ್ಟುಹಬ್ಬದ ದಿನಾಚರಣೆ ಆಚರಣೆ ಮಾಡ್ತಿದ್ವಿ. ಅದೇ ರೀತಿ ನಮ್ಮ ಇವತ್ತು ಜನಪ್ರಿಯ ಶಾಸಕರಾದಂಥ ಬಿ ನಾಗೇಂದ್ರಣ್ಣ ಅವರು ಈ 32ನೇ ವಾರ್ಡ್ನಲ್ಲಿ ಹೈಯರ್ ಪ್ರೈಮರಿ ಸ್ಕೂಲನ್ನು ತಗೊಂಡಿದ್ದಾರೆ. ಅದೇ ರೀತಿ 10 ಲಕ್ಷ ರೂಪಾಯಿ ಅವರ ಅನುದಾನದಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ. ನಾವು ಎಲ್ಲರ ಪರವಾಗಿ ನಮ್ಮ ಶಾಸಕರಾದಂಥ ನಾಗೇಂದ್ರಣ್ಣ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಆನ್ ಬಿಹಾಫ್ ಆಫ್ ದಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ, ಆನ್ ಬಿಹಾಫ್ ಆಫ್ ದಿ ಬ್ಲಾಕ್ ಕಾಂಗ್ರೆಸ್ ಕಮಿಟೀಸ್, ಆನ್ ಬಿಹಾಫ್ ಆಫ್ ದಿ ಬಿ ನಾಗೇಂದ್ರ MLA ಬಳ್ಳಾರಿ ರೂರಲ್, I heartily wish you, sir, I heartily wish our Rahul Gandhi ji on his birthday. ನಾಗೇಂದ್ರಣ್ಣನವರು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಕೊಡುವ ಸಲುವಾಗಿ ಇವತ್ತು ದತ್ತು ತೆಗೆದುಕೊಳ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಣ್ಣವ್ರ ಬಗ್ಗೆ ಅಂತ? ನಾಗೇಂದ್ರಣ್ಣವರು ಹೆಮ್ಮೆಯಿಂದ ಹೇಳಬೇಕು, ಇಂಥವರೇ ಲೀಡರ್ ನಮಗೆ ಸಿಕ್ಕಬೇಕು. ಮುಂದೆ ಅವರು ಮಂತ್ರಿ ಕೂಡ ಆಗಬೇಕು. ಇದೇ ರೀತಿ ನಮ್ಮ ಕೌಲ್ಬಜಾರ್ ಇಲ್ಲ, ನಮ್ಮ ಜಿಲ್ಲೆ ಎಲ್ಲ ಡೆವಲಪ್ ಆಗಬೇಕಂತ ನಮ್ಮದು ಎಲ್ಲ ಆಸೆ. ಈ ದಿನ ನಿಮ್ಮ ನೆಚ್ಚಿನ ನಾಯಕರಾದ ನಮ್ಮ AICC ಜನರಲ್ ಸೆಕ್ರೆಟರಿ ಮಾಜಿ ಆಗಿರುವ ರಾಹುಲ್ ಗಾಂಧೀಜಿಯವರ ಬರ್ತ್ಡೇ ಅಂಗವಾಗಿ ನಾವೆಲ್ಲರೂ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಬ್ಲ್ಯಾಕ್ ಅಧ್ಯಕ್ಷರಾದ ಅಲ್ಲಾಫ್ ಅವರು ಹಾಗೂ ನಮ್ಮ ನಾಗರಾಜ್ ಅಣ್ಣನವರು, ಎಲ್ಲ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಪಾರ್ಟಿಯವರೆಲ್ಲ ಕಲಿತು ಇವತ್ತು ರಾಹುಲ್ ಗಾಂಧೀಜಿಯವರ ಬರ್ತ್ಡೇ. ಇವತ್ತು ನಮ್ಮ ನಾಗೇಂದ್ರ ಅಣ್ಣನವರು ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದತ್ತಿಗೆ ತಗೊಂಡು 10 ಲಕ್ಷ ಒಂದು ಗ್ರ್ಯಾಂಟ್ ಕೊಟ್ಟಿದ್ದಾರೆ ಬಂಡೆಟ್ಟಿಯಲ್ಲಿ. ಹೀಗಾಗಿ ನಮ್ಮ ಇವತ್ತು 32ನೇ ವಾರ್ಡಿನ ಕಾರ್ಪೊರೇಟರ್ ಉಮಾಪತಿ ನೇತೃತ್ವದಲ್ಲಿ ರಾಹುಲ್ ಗಾಂಧೀಜಿಯವರ ಬರ್ತ್ಡೇಯನ್ನು ಮಾಡಿ ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ನಾಗೇಂದ್ರ ಅಣ್ಣನವರಿಗೆ ಇವತ್ತು ಯಾವುದೇ ಕಮ್ಯುನಿಟಿಯಲ್ಲಿ ನಾಗೇಂದ್ರ ಅಣ್ಣನವರು ಮುಂಬಂದು ಇವತ್ತು ಶಾಲೆ ಒಂದೇ ಅಲ್ಲ ಎಲ್ಲ ಕೆಲಸಗಳಲ್ಲಿ ಮುಂದೆ ತೊಗೊಂಡು ಹೋಗ್ತಿದ್ದಾರೆ. ಇವತ್ತು ನೋಡಿ 4 ಸಾರಿ ಅವರು ಸತತವಾಗಿ ಗೆದ್ದಿದ್ದಾರೆ. ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ಎಲ್ಲ ಜನಾಂಗದವ್ರು ನಾವು ಇವತ್ತು ಬೇಡಿಕೊಳ್ಳೋದು ಏನಂದರೆ, ಅವ್ರಿಗೆ ಕೊಟ್ಟರೆ ಮುಂಬರೋ ದಿನಗಳಲ್ಲಿ 28 ಚುನಾವಣೆಯಲ್ಲಿ ನಮಗೆ ಭಾಳಷ್ಟು ಸಹಕಾರ ಆಗುತ್ತದೆ. ಕಾರಣ ಏನಂದರೆ, ಇವತ್ತು ನೋಡಿ ನಾಗೇಂದ್ರಣ್ಣನವರು ಏನೇನು ಅಭಿವೃದ್ಧಿ ಮಾಡಿದರೆ ಎಲ್ಲ ನಿಮ್ಮ ಕಣ್ಣು ಮುಂದೆ ಇದೆ ಇದು. ಹಾಗಾಗಿ ನಾವು ಮುಖ್ಯಮಂತ್ರಿಗೆ ಒಂದು ಸಂದೇಶ ಏನು ಕೊಡ್ತಿದ್ವಿ ಅಂದರೆ, ನಾಗೇಂದ್ರಣ್ಣವ್ರಿಗೆ ಕೊಟ್ಟರೆ ಮುಂಬರೋ ದಿನಗಳಲ್ಲಿ 5ಕ್ಕೆ 5 ನಾವು ಕಾಂಗ್ರೆಸ್ ಬರ್ತದೆ ಅಂತ ಹೇಳಕತ್ತೀವಿ. ಇವತ್ತು ನೋಡ್ರಿ, ನಾಗೇಂದ್ರಣ್ಣನ ಅಲ್ಪಸಂಖ್ಯಾತರ ಬಗ್ಗೆ ಆಗಿರಲಿ, ದಲಿತರ ಬಗ್ಗೆ ಆಗಿರಲಿ, ಹಿಂದೂ ಮುಸ್ಲಿಂ ಇಸಾಯಿಯವರು ರಾತ್ರಿ ಹಗಲವ್ರು ಕಷ್ಟಪಡ್ತಾ ಇದ್ದಾರೆ. ಆದರೆ ಅವರಿಗೆ ಯಾವುದೋ ಒಂದು ನೆವದಿಂದ ಅವರಿಗೆ ದೂರ ಇಟ್ಟಿದ್ದಾರೆ. ಅದು ತಪ್ಪಂತ ಹೇಳ್ತಾ ಇದ್ದೀವಿ ನಾವು ಮುಖ್ಯಮಂತ್ರಿಗಳಿಗೆ. ಮುಂಬರೋ ದಿನಗಳಲ್ಲಿ 28ಕ್ಕೆ ನಾವು 5 ಅಲ್ಲ 10 ನಾವು ಹೊಡಿತೀವಿ ಅಂತೇಳಿ ಇವತ್ತು ನಾವು ಅಲ್ಪಸಂಖ್ಯಾತರ ಮುಖಂಡಾಗಿ DCC ಪ್ರಧಾನ ಕಾರ್ಯದರ್ಶಿಗಳಿಗೆ ಹೇಳೋದೇನೆಂದರೆ, ಅಣ್ಣಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಇವತ್ತು ನಾಗೇಂದ್ರಣ್ಣನ ಏನಂದರೆ ಶಕ್ತಿ ನಿಮಗೆ ಮುಂಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ನಾಗೇಂದ್ರಣ್ಣ ಅಭಿವೃದ್ಧಿ ಅಂದರೆ ನಾಗೇಂದ್ರಣ್ಣ ಅಭಿವೃದ್ಧಿ ಅಂತ ನಾವು ತೋರಿಸಿವಿ. ಇವತ್ತು ನಾವು ಅವರೇನೋ ಸುಮ್ಮನೆ 4 ಸಾರಿ ಗೆದ್ದಿಲ್ಲ. ಇವತ್ತು ಅವ್ರ ಜನ ಬೆಂಬಲ ಇದೆ, ಕಮ್ಯುನಿಟಿ ಬೆಂಬಲ ಇದೆ, ಎಲ್ಲ ಇರೋದಕ್ಕೆ ಇವತ್ತು ನಾವು ನಾಗೇಂದ್ರಣ್ಣನಿಂದ ಇದ್ದೀವಿ. ಹೀಗಾಗಿ ಇವತ್ತು ಬಳ್ಳಾರಿಯಲ್ಲಿ
ಒಂದು BJPಗೆ ಸೋಲಿಸಲಿಕ್ಕೆ ಕಾರಣ ಅಂದರೆ ನಾಗೇಂದ್ರಣ್ಣನೇ ಅದು. ಇವತ್ತು ನಾಗೇಂದ್ರಣ್ಣ ಇಲ್ಲದಿದ್ದರೆ BJP ಸತತ ಒಂದು ಗೋಡೆ ಥರ ಇತ್ತು. ಆ ಗೋಡೆಯನ್ನು ಒಡೆದಿರೋದಕ್ಕೆ ಕಾರಣ ಅಂದರೆ ನಾಗೇಂದ್ರಣ್ಣನೇ ಅದು. ಹಾಗಾಗಿ ಮುಂಬರೋ ದಿನಗಳಲ್ಲಿ ನಾವು 10-10 2 ಕ್ಷೇತ್ರ 2 ಡಿಸ್ಟಿಕ್ ಆಗಿವೆ. ಅದಕ್ಕೆ ನಾವು ಒಂದು ಡಿಸ್ಟಿಕ್ ನಾವು ಹೇಳಲ್ಲ. ಇವತ್ತು ಹೊಸಪೇಟೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, 2 ಜಿಲ್ಲೆಗಳಲ್ಲಿ 10 ಶಾಸಕರು ಬರ್ತಾರೆ. 10-10 ನಾವು ಹೊಡಿತೀವಿ ಅಂತ ಹೇಳ್ತಾ ಇದ್ದೀವಿ. ಹೀಗಾಗಿ ನಮ್ಮ ನಾಗೇಂದ್ರಣ್ಣ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ನಾವು ಕಂಠಘೋಷಿತವಾಗಿ ಹೇಳ್ತಾ ಇದ್ದೀವಿ. ಎದಕ್ಕಂದರೆ ನೋಡಿರಿ, ನಾವು ಆತನ ಹಿಂದೆ ತಿರುಗಿ ನಾವು ಕಷ್ಟ ಸುಖಗಳೆಲ್ಲ ನೋಡಿದ್ದೀವಿ. ಆತೇನು ನಾವು ಮಂತ್ರಿ ಆದಾಗ ಎಲ್ಲ ಹೋಗಿ ಕುಂತಿಲ್ಲ. ಅವರು ನಮ್ಮ ಜೊತೆಗಿದ್ದು ಸತತವಾಗಿ 40 ವರ್ಷ ಕುಂಠಿತವಾದ ಕೆಲಸವನ್ನು ಇಡೀ 5 ವರ್ಷದಲ್ಲಿ ಕೆಲಸ ಮಾಡಿ ತೋರಿಸಿದ್ದಾರೆ ಅವರು. ಹೋದ ಸಾರಿ 5 ವರ್ಷ, ಈ ಸಾರಿ 3 ವರ್ಷದಲ್ಲಿ ನೋಡಿರಿ ನೀವು ಬಳ್ಳಾರಿ ಅಭಿವೃದ್ಧಿ ಹೇಗಾಗಿದೆ ಅಂತ ನೀವು ನೋಡ್ಕೊಳ್ಳಿ. ನೀವು ರೋಡ್ ಆಗಿರ್ಬೋದು, ಒಳಚರಂಡಿ ಕಾಮಗಾರಿ ಇರ್ಬೋದು, ನೀರು ಆಗಿರ್ಬೋದು, ಎಲ್ಲವೂ ಇವತ್ತು ನಾವು BJPಯಲ್ಲಿ ನೋಡಿಲ್ಲದ ಕೆಲಸ ನಾವು ಕಾಂಗ್ರೆಸ್ ನಾಗೇಂದ್ರಣ್ಣ ಮಾಡಿ ತೋರಿಸಿದ್ದಾನೆ. ಹಾಗಾಗಿ ನಾವು DK ಶಿವಕುಮಾರ್ಗೆ ಸಾಹೇಬ್ರಿಗೆ ಹೇಳೋದೇನೆಂದರೆ ನಮ್ಮ ನಾಗೇಂದ್ರಣ್ಣನ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ಒತ್ತಾಯ ಮಾಡ್ತೀವಿ.